ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಬರೀ ಆಪರೇಟಿಂಗ್ ಆಕ್ಟಿವಿಟಿ ಮಾತ್ರ ಕಂಡುಹಿಡ್ತಿದ್ವಿ. ಈಗ 15 ಮಾರ್ಕ್ಸಿನ ಕ್ವಶನ್ನ ನಾನು ಈ ಕ್ವಶನ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಮೋಸ್ಟ್ ಆಫ್ ದ ಕ್ವಶನ್ ನಮಗೆ ಈ ರೀತಿ ನಮಗೆ ರೈಸ್ ಮಾಡ್ತಾರೆ. ಸೊ ಇದು ಬ್ಯಾಲೆನ್ಸ್ ಶೀಟ್. ಸೊ ಈಗ ಅಬ್ಸರ್ವ್ ಮಾಡೋಣ. ದ ಫಾಲೋಯಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎವರ್ಗ್ರೀನ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಕರೆಂಟ್ ಇಯರ್ ಮತ್ತು ಪ್ರೀವಿಯಸ್ ಇಯರ್. ನೋಡಿ 2005 ಪ್ರೀವಿಯಸ್ ಇಯರ್, 2006 ಕರೆಂಟ್ ಇಯರ್. ಲಾಸ್ಟ್ ಇಯರಿಂದ ಈ ಇಯರ್ಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಆಗಿದ್ದರೆ ಜಾಸ್ತಿ ಪ್ಲಸ್, ಕಡಿಮೆ ಆಗಿದ್ರೆ ಮೈನಸ್, ಅಷ್ಟೇನಿಲ್ಲ. ಸೊ ಈಗ ಅಬ್ಸರ್ವ್ ಮಾಡೋಣ. ಬಿಲ್ಡಿಂಗ್ ನೋಡಿ, ಹೋದ ವರ್ಷ 2 ಲಕ್ಷ ಇತ್ತು, ಈಗ 2,80,000 ಆಗಿದೆ, ಜಾಸ್ತಿ ಆಗಿದೆ ಅಲ್ವಾ. ಫಿಕ್ಸ್ಡ್ ಅಸೆಟ್ ಇದು, ಪ್ಲಾಂಟ್ ಆ್ಯಂಡ್ ಮಿಷನರಿ. ಆ್ಯಂಡ್ ಬಿಲ್ಡಿಂಗ್ 1,60,000 ಇದ್ದು 2,40,000 ಇದೆ. ನೋಡಿ, ಕೆಲವೊಂದಕ್ಕೆ ನಾವು ಈ ಕ್ವಶನಲ್ಲಿ ಒಂದು ನೋಟ್ಗಳನ್ನ ಕ್ಯಾಲ್ಕುಲೇಷನ್ನ ಮಾಡ್ಕೋಬೇಕಾಗತ್ತೆ. ಸೊ ಯಾಕೆಂದರೆ ಈಗ ಅಬ್ಸರ್ವ್ ನೋಡಿ, ಪ್ಲಾಂಟ್ ಆ್ಯಂಡ್ ಮಿಷನರಿ ಹೋದ ವರ್ಷ 2 ಲಕ್ಷ ಇದ್ದದ್ದು ಈ ವರ್ಷ 2,80,000 ಆಗಿದೆ. ಅಂದರೆ ಜಾಸ್ತಿ ಆಗಿದೆ ಅಲ್ವಾ. ಜಾಸ್ತಿ ಆಗಿದೆ ಅಂದರೆ ಐದರ್ ಪರ್ಚೇಸ್ ಆಗಿರುತ್ತೆ, ಕಡಿಮೆ ಆಗಿದೆ ಅಂದರೆ ಸೇಲ್ ಆಗಿರುತ್ತೆ, ಅಥವಾ ಡಿಪ್ರಿಸಿಯೇಟ್ ಆಗಿರುತ್ತೆ. ಸೊ ಇದನ್ನು ಕಂಡುಹಿಡ್ಕೋಬೇಕು. ಯಾಕಂದರೆ ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಐಟಮ್ ಇದೆಯಲ್ಲ, ಅಲ್ಲಿ ಡಿಪ್ರಿಸಿಯೇಷನ್ ಕೂಡ ಬರುತ್ತೆ. ನಮಗೆ ಡೈರೆಕ್ಟಾಗಿ ಕೊಟ್ಟರೆ ಓಕೆ, ಕೊಡಲಿಲ್ಲ ಅಂದರೆ ಈ ರೀತಿ ಕಂಡುಹಿಡ್ಕೋಬೇಕಾಗುತ್ತೆ. ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಐದರ್ ಪರ್ಚೇಸ್ ಆಗಿರುತ್ತೆ. ನೋಡಿ, ಬಿಲ್ಡಿಂಗ್ ಹೋದ ವರ್ಷ 160 ಇತ್ತು, ಈಗ 240 ಆಗಿದೆ. ಜಾಸ್ತಿ ಆಗಿದೆ ಅಂದರೆ ಅಫ್ಕೋರ್ಸ್ ಅದು ಪರ್ಚೇಸ್ ಆಗಿರುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಲಾಸ್ಟ್ ಇಯರ್ ಏನೂ ಇರಲಿಲ್ಲ, ಈ ವರ್ಷ 40,000 ಆಗಿದೆ. ಅಂದರೆ ಇದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. BR ಅಂದ್ರೇನು? ಕರೆಂಟ್ ಅಸೆಟ್ ಅಲ್ವಾ. ಹೋದ ವರ್ಷ 280 ಇದ್ದದ್ದು 2 ಲಕ್ಷ ಆಗಿದೆ, ಅಂದರೆ ರೆಡ್ಯೂಸ್ ಆಗಿದೆ ಅಲ್ವಾ ಕರೆಂಟ್ ಅಸೆಟ್ಟು. ಕರೆಂಟ್ ಅಸೆಟ್ ಕಡಿಮೆ ಆಗಿದ್ದರೆ ಏನು ಹೇಳಿ, ಅದು ಆ್ಯಡ್ ಮಾಡಬೇಕು. ಇನ್ನು ಸ್ಟಾಕ್ 80 ಇದ್ದದ್ದು 160 ಅಂದರೆ ಜಾಸ್ತಿ ಆಗಿದೆ, ಲೆಸ್. ಕ್ಯಾಶ್ ಇನ್ ಹ್ಯಾಂಡು, ಕ್ಯಾಶ್ ಎಟ್ ಬ್ಯಾಂಕ್ ನಾವೆಲ್ಲೂ ತೊಗೊಳ್ಳಲ್ಲ, ಯಾಕೆಂದರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಇದು ಕೊನೆಗೆ ಆ್ಯಡ್ ಮಾಡ್ತೀವಿ. ಸೊ ಓಪನಿಂಗು 80,000 ಇದೆ, ಕ್ಲೋಸಿಂಗ್ 80,000 ಇದೆ. ನಮ್ಗೆ 80,000 ಕ್ವಶನ್ ಟ್ಯಾಲಿ ಆಗಬೇಕು, ಮೂರು ಎಡ್ ಮಾಡಿದಾಗ. ಇನ್ನು ಲಯಬಿಲಿಟಿ ಸೈಡಿಗೆ ಬರೋಣ ಬನ್ನಿ. ಶೇರ್ ಕ್ಯಾಪಿಟಲ್ ನೋಡಿ, 320 ಇತ್ತು ಲಾಸ್ಟ್ ಇಯರು, ಈಗ 4 ಆಗಿದೆ. ಅಂದರೆ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ 320 ಇತ್ತು ಲಾಸ್ಟ್ ಇಯರ್, ಈ ವರ್ಷ 4 ಲಕ್ಷ ಆಗಿದೆ. ಅಂದರೆ ಅಲ್ಲಿ 80,000 ಅಡಿಷ್ನಲ್ ಶೇರ್ ಇಶ್ಯೂ ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬಂತು ಈ ವರ್ಷ? ಹಂಗಾರೆ ಅಡಿಷ್ನಲ್ ಆಗಿ 80,000 ಇಟ್ ಗೋಸ್ ಟು ಫೈನಾನ್ಷಿಯಲ್ ಆಕ್ಟಿವಿಟಿ. ಈಗ ರಿಸರ್ವ್ 60,000 ಇದ್ದದ್ದು 80 ಆಗಿದೆ. ಸೊ ನೀವು ನೆಟ್ ಪ್ರಾಫಿಟ್ಗೆ 4 ಐಟಮ್ ಆ್ಯಡ್ ಮಾಡ್ತೀರಲ್ಲ, ಅದರಲ್ಲಿ ಇದು ಒಂದು. 60 ಇದ್ದದ್ದು 80 ಆಗಿದೆ ಅಂದರೆ 20,000 ಟ್ರಾನ್ಸ್ಫರ್ ಮಾಡಿದಿರಲ್ವ ರಿಸರ್ವ್ಗೆ, ಸೊ 20,000 ಆ್ಯಡ್ ಆಗುತ್ತೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡಿ, ನಿಮಗೆ ನೆಟ್ ಪ್ರಾಫಿಟ್ ಇಲ್ಲ ಇಲ್ಲೆಲ್ಲೂ. ಸೊ P&L ಅಕೌಂಟ್ ಬ್ಯಾಲೆನ್ಸ್ನೇ ಮೇಯ್ನ್ ಬೇಸ್ ಆಗಿ ತೊಗೊಳ್ತೀರಾ. ಸೊ ಅಲ್ಲಿಗೆ ಹೋದ ವರ್ಷ 24 ಇದ್ದದ್ದು ಈ ವರ್ಷ 40 ಆಗಿದೆ ಅಂತ ಅಂದರೆ ಸೊ 16,000 ಜಾಸ್ತಿ ಆಗಿದೆ. ಸೊ 16,000 ಬೇಸ್ ಎಲ್ಲದಕ್ಕೂ. ಡಿವೆಂಚರ್ ಹೋದ ವರ್ಷ ಸಾಲ ಏನೂ ಇರಲಿಲ್ಲ, ಈ ವರ್ಷ 80,000 ಸಾಲ ಆಗಿದೆ. ಅಂದರೆ ಸೊ ಸಾಲ ತೊಗೊಂಡಿದ್ದೀರಾ, ದಿಸ್ ಇಸ್ ಅ ಫೈನಾನ್ಷಿಯಲ್ ಆಕ್ಟಿವಿಟಿ. ಥರ್ಡ್ ಹೆಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಸೊ ನೋಡಿ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ. ಸೊ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆ. ಇದೇ ನಾನು ಆಗ್ಲಿಂದಲೂ ಹೇಳ್ತಿದ್ದು. ಇಲ್ಲಿ ಈ ಪಾಯಿಂಟ್ ಅಬ್ಸರ್ವ್ ಮಾಡಿ. ನಿಮ್ಮ ಅಡ್ಜಸ್ಟ್ಮೆಂಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಇದ್ದರೆ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಈ ವರ್ಷಕ್ಕೆ ಎಷ್ಟು ಫಾರ್ಮ್ ಮಾಡಿದ್ವಿ ಅಂತ ಕಂಡುಹಿಡಿಬೇಕು. ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದ್ದರೆ ಈ ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ನ ಕಂಡುಹಿಡಿಬೇಕು. ಸೊ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಯಾವುದಿರುತ್ತೆ ಅದಕ್ಕೆ ಉಲ್ಟಾ. ಈಗ ಇನ್ಕಮ್ ಟ್ಯಾಕ್ಸ್ ಕೊಟ್ಟವನು ಅಂದರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕಂಡುಹಿಡಿಬೇಕು, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕೊಟ್ಟಿದೆ ಇನ್ಕಮ್ ಟ್ಯಾಕ್ಸ್ ಕಂಡುಹಿಡಿಬೇಕು. ಯಾಕೆಂದರೆ ಇಲ್ಲಿ ಎರಡೂ ಇದೆ, ಆ್ಯಕ್ಚುಲಾಗಿ ಎಷ್ಟು ಪೇ ಮಾಡಿದ್ರ ಅಂತ ಕಂಡುಹಿಡಿಬೇಕು. ಇನ್ನು ಪ್ರಪೋಸ್ಡ್ ಡಿವಿಡೆಂಡ್ ಇದೆಯಲ್ಲ, ಪ್ರಪೋಸ್ಡ್ ಡಿವಿಡೆಂಡ್ ಕರೆಂಟ್ ಇಯರ್ ಅಂದರೆ ಇದು 2000 ಏನಿದೆ ಫಿಕ್ಸ್ ಇದೆ ಅದು. ಸೊ ಅದನ್ನು 4 ಐಟಮ್ ನೀವೇನು ಆ್ಯಡ್ ಮಾಡ್ತೀರಾ, ಅಲ್ಲಿ ಈ 40,000 ಲಾಸ್ಟಿಗೆ ಲೆಸ್ ಮಾಡ್ತೀರಾ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ. ಇನ್ನು ಕ್ರೆಡಿಟಾರ್ಸಿಗೆ ಬನ್ನಿ. ಕ್ರೆಡಿಟಾರ್ಸ್ ಅಂದರೆ ಏನು? ಕ್ರೆಡಿಟಾರ್ಸ್ ಅಂತ ಅಂದರೆ ಯಾವುದು? ಕ್ರೆಡಿಟಾರ್ ಇಸ್ ನಥಿಂಗ್ ಬಟ್ ಏನು? ಲಯಬಿಲಿಟಿ. ಸೊ ಲಯಬಿಲಿಟಿ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಹೋದ ವರ್ಷ 328 ಇತ್ತು, ಈ ವರ್ಷ 280 ಆಗಿದೆ, ಲೆಸ್ ಆಗಿದೆ ಅಲ್ವಾ. ಸೊ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಸೊ ಲೆಸ್ ಇದು. ಸೊ ಈಗ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಡಿಪ್ರಿಸಿಯೇಷನ್ 25% ಚಾರ್ಜ್ಡ್ ಆನ್ ದ ಓಪನಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೊ ಡಿಪ್ರಿಸಿಯೇಷನ್ ಏನಿದೆ ಅದು 25%. ಓಪನಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್, ಓಪನಿಂಗ್ ವ್ಯಾಲ್ಯೂ ಅಂದರೆ ಯಾವುದು? ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೊ ಇದು 2 lakh. ಹೋದ ವರ್ಷದ ಕ್ಲೋಸಿಂಗು ಈ ವರ್ಷಕ್ಕೆ ಓಪನಿಂಗ್ ಆಗಿರುತ್ತಲ್ಲ, ಸೊ ಹಾಗಾಗಿ ಅದು ಓಪನಿಂಗ್ ವ್ಯಾಲ್ಯೂ ಮೇಲೆ 25% ಚಾರ್ಜ್ ಮಾಡಿದ್ದಾನೆ. ನೆಕ್ಸ್ಟ್, ಬಿಲ್ಡಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ವಾಸ್ ನಾಟ್ ಸಬ್ಜೆಕ್ಟ್ ಟು ಎನಿ ಡೆಪ್ರಿಸಿಯೇಷನ್. ಬಿಲ್ಡಿಂಗ್ ಇನ್ನೂ ಕಟ್ಟಡ ಕಾಮಗಾರಿ ಹಂತದಲ್ಲಿರೋದ್ರಿಂದ ಅದಕ್ಕೆ ಯಾವುದೇ ಡಿಪ್ರಿಸಿಯೇಷನ್ ಚಾರ್ಜ್ ಆಗಲ್ಲ ಅಂತ. ಇನ್ನು 20,000 ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾನೆ ಅಂದರೆ ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕಂಡುಹಿಡಬೇಕು. ಈ ಇನ್ಕಮ್ ಟ್ಯಾಕ್ಸ್ ಎಲ್ಲಿ ಅಂತಂದರೆ, ನೀವು ಫಸ್ಟ್ ಎಡ್ನಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಆ್ಯಡೆಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಲೆಸ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆದಮೇಲೆ ಇನ್ಕಮ್ ಟ್ಯಾಕ್ಸ್ ಕಳಿತಿರಲ್ಲ, ಅಲ್ಲಿಗೆ ಹೋಗುತ್ತೆ. ಇನ್ನು ಇದೇ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಓಲ್ಡ್ ಮಿಷಿನ್ ಕಾಸ್ಟಿಂಗ್ 20,000, WDV ವ್ಯಾಲ್ಯೂ 8,000. ನೋಡಿ, ನಿಮ್ದು ಯಾವುದೋ ಒಂದು ಮಷಿನ್ ಇತ್ತು, ಅದ್ರ ಬೆಲೆ ತೊಗೊಂಡಾಗ 20,000, ಬಟ್ ಈಗ ರಿಟರ್ನ್ ಡೌನ್ ಆಗಿ ಅದು 8,000 ಅದ್ರ ಬೆಲೆ ಆ್ಯಕ್ಚುಲಾಗಿ.
8,000 ಬೆಲೆ ಬಾಳೋ ಅಸೆಟ್ನ 14,000ಕ್ಕೆ ಮಾರಿದ್ದೀರಾ ಅಂದರೆ 6,000 ಲಾಭಕ್ಕೆ ಮಾರಿದ್ದೀರಾ ಅಲ್ವಾ. ಸೊ ದಟ್ ಈಸ್ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ನ ಏನು ಮಾಡ್ತೀರಾ, ನಾನ್ ಕ್ಯಾಶ್ ಔಟ್ ನಾನ್ ಆಪ್ರೇಟಿಂಗ್ ಐಟಮ್ ಆದಮೇಲೆ ಲೆಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ನಾರ್ಮಲಾಗಿ 3 ಐಟಮ್ಗೆ ಫಸ್ಟು ಕ್ಯಾಲ್ಕುಲೇಷನ್ ಅಂದರೆ ನೋಟ್ಗಳನ್ನ ರೆಡಿ ಮಾಡ್ಕೋಬೇಕು. ಯಾವ್ಯಾವುದಕ್ಕೆ ಅಂತ ಹೇಳ್ತೀನಿ ಕೇಳಿ. ಒಂದು ನೋಡಿ, ಪ್ಲಾಂಟ್ ಆ್ಯಂಡ್ ಮಿಷನರಿ ಫಿಕ್ಸ್ಡ್ ಅಸೆಟ್ಟು 2 ಇದ್ದದ್ದು 280 ಆಯಿತು, ಜಾಸ್ತಿ ಆಗಿದೆ ಅಲ್ವಾ. ಎಷ್ಟು ಜಾಸ್ತಿ ಆಯಿತು, ಯಾಕೆ ಜಾಸ್ತಿ ಆಯಿತು, ಏನು ರೀಸನ್. ಬಿಲ್ಡಿಂಗ್ 160 ಇದ್ದದ್ದು 240 ಆಯಿತು, ಇಲ್ಲೂ ಕೂಡ ಜಾಸ್ತಿ ಆಯಿತು, ಐದರ್ ಪರ್ಚೇಸ್ ಅಥವಾ ಏನು. ಮತ್ತು ಮಾರಿರೋದೆಲ್ಲ ಐಟಮ್ ಇದೆ, ಸೊ ಅವುಗಳು ನೋಡೋಣ. ಸೊ ಈಗ ಫಸ್ಟು ನಾವು ಕ್ಯಾಲ್ಕುಲೇಷನ್ ನೋಡ್ಕೊಂಡು ಡೈರೆಕ್ಟಾಗಿ ಕ್ವಶನಿಗೆ ಬರೋಣ. ನೋಡ್ರಿ ಇಲ್ಲಿ ಪ್ಲಾಂಟ್ ಆ್ಯಂಡ್ ಮಿಷನರಿ ನೋಡಿ, ಯಾವುದೇ ಅಸೆಟ್ಗಳು ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡಿಂದ ಶುರುವಾಗುತ್ತೆ. ಸೊ ಇದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಅಂದರೆ ನೋಡ್ರಿ ಇಲ್ಲಿ ಇದೆಯಲ್ಲ, ಇದು ಓಪನಿಂಗ್ ಬ್ಯಾಲೆನ್ಸಿಗೆ ನಾವು ಮಾಡ್ತಾ ಇರೋದು ಪ್ಲಾಂಟ್ ಆ್ಯಂಡ್ ಮಿಷನರಿಗಾದರೆ ಓಪನಿಂಗ್ ಬ್ಯಾಲೆನ್ಸ್ 2 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 2,80,000. ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ 160, ಕ್ಲೋಸಿಂಗ್ 240. ಸೊ ಇದು ಸೊ ಅದಕ್ಕೆ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಲೆಡ್ಜರ್ಗೆ ಹಾಕ್ಬೇಕಷ್ಟೇ. ನೋಡೋಣ, ಈಗ ಪ್ಲಾಂಟ್ ಆ್ಯಂಡ್ ಮಿಷನರಿ ಲೆಡ್ಜರ್ ಮಾಡ್ತಿದ್ವಿ. ಅಸೆಟ್ ಓಪನಿಂಗ್ ಬ್ಯಾಲೆನ್ಸು 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ 2 ಲಕ್ಷ. ಇನ್ನು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,80,000 ಇದು ಕ್ಲೋಸಿಂಗ್ ಬ್ಯಾಲೆನ್ಸ್. ಇದೆರಡು ನಿಮಗೆ ಸಿಗ್ತಾ. ಇದು ಬಿಟ್ಟರೆ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಇನ್ನೇನು ಅಡಿಷನಲ್ ಅಡ್ಜಸ್ಟ್ಮೆಂಟ್ ಇದೆ ಅಂತ ಅಂದರೆ ಅವನೇ ಹೇಳಿದ್ದಾನೆ. ನಿಮ್ಮ ಅಡ್ಜಸ್ಟ್ಮೆಂಟ್ ನಂಬರ್ 1 ಹೇಳಿದಾನೆ ನೋಡಿ, ಏನಂತ ಹೇಳಿದಾನೆ, ದ ಡಿಪ್ರಿಸಿಯೇಷನ್ 25% ಚಾರ್ಜ್ ಅನ್ನೋ ಓಪನಿಂಗ್ ವ್ಯಾಲ್ಯೂ ಆಫ್ ದ ಪ್ಲಾಂಟ್ ಆ್ಯಂಡ್ ಮಿಷನರಿ. ಓಪನಿಂಗ್ ವ್ಯಾಲ್ಯೂ ಎಷ್ಟು ಪ್ಲಾಂಟ್ ಆ್ಯಂಡ್ ಮಿಷನರಿ 2 ಲಕ್ಷ. 2 ಲಕ್ಷಕ್ಕೆ 25% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಂತೆ. ಸೊ ಡಿಪ್ರಿಸಿಯೇಷನ್ ಯಾವ ಕಡೆ ಬರುತ್ತೆ, ಸೊ ಈ ಕಡೆ. ಸೊ ನಿಮಗೆ ಫಸ್ಟು ಯಾವ್ಯಾವ ಕಡೆ ಬರುತ್ತೆ ಅಂತ ಹೇಳ್ಬಿಡ್ತೀನಿ ಕೇಳಿ. ಓಪನಿಂಗ್ ವ್ಯಾಲ್ಯೂ ಆಫ್ ದ ಅಸೆಟ್ ಈ ಕಡೆಗೆ, ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಅಸೆಟ್ ಈ ಕಡೆಗೆ, ಡಿಪ್ರಿಸಿಯೇಷನ್ ಈ ಕಡೆಗೆ. ನೀವೇನಾದ್ರು ಸೇಲ್ ಮಾಡಿದರೆ ಈ ಕಡೆ, ಪರ್ಚೇಸ್ ಮಾಡಿದರೆ ಈ ಕಡೆ. ನೀವೇನಾದ್ರೂ ಸೇಲ್ ಮಾಡಿದಾಗ ಲಾಭ ಏನಾದ್ರು ಆಗಿತ್ತು ಅಂದರೆ ಅದಕ್ಕೆ ಆ್ಯಕ್ಚುಯಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕನ್ಸರ್ನ್ಡ್ ಅಸೆಟ್ ಅಕೌಂಟ್ ಟು ಪ್ರಾಫಿಟ್ ಆನ್ ಸೇಲ್. ಅದೇ ಲಾಸ್ ಆಗಿತ್ತು ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್, P&L ಅಕೌಂಟ್ ಡೆಬಿಟ್ ಟು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂತ ಬರುತ್ತೆ. ಸೊ ನೀವು ನಾರ್ಮಲಾಗಿ ತಿಳ್ಕೊಬೇಕಾಗಿರೋದು ಓಪನಿಂಗ್ ವ್ಯಾಲ್ಯೂ, ಕ್ಲೋಸಿಂಗ್ ವ್ಯಾಲ್ಯೂ. ಸೇಲ್ ಆದರೆ ಈ ಕಡೆ, ಪರ್ಚೇಸ್ ಆದರೆ ಈ ಕಡೆ, ಪ್ರಾಫಿಟ್ ಆನ್ ಸೇಲ್ ಆದರೆ ಈ ಕಡೆ, ಲಾಸ್ ಆನ್ ಸೇಲ್ ಆದರೆ ಈ ಕಡೆ. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಆಯಿತು. ಯಾವುದೇ ಅಸೆಟ್ನ ನಾವು ಬೈ ಮಾಡಿದಾಗ ಏನಾಗುತ್ತೆ ನಮಗೆ, ಸೊ ಅಸೆಟ್ ಬರುತ್ತೆ ಅಲ್ವಾ. ಸೊ ನಾವು ಸೇಲ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕನ್ಸರ್ನ್ಡ್ ಅಸೆಟ್ ನಮ್ಮಿಂದ ಹೋಗುತ್ತೆ. ಸೊ ಈಗ ನೋಡೋಣ, ಓಪನಿಂಗ್ ವ್ಯಾಲ್ಯೂ 2 ಲಕ್ಷ ಇತ್ತು, ಕ್ಲೋಸಿಂಗ್ ವ್ಯಾಲ್ಯೂ 2,80,000 ಆಯಿತು. ನಿಮ್ಮ ಅಡ್ಜಸ್ಟ್ಮೆಂಟ್ ಹೇಳಿದ್ದಾನೆ ಓಪನಿಂಗ್ ವ್ಯಾಲ್ಯೂ ಮೇಲೆ 25% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ, 2 lakh ಮೇಲೆ 25% ಮಾಡಿದರೆ 50,000. ಇನ್ನು ಸೇಲ್ ಮಾಡಿದ್ದಾರೆ, 20,000 ಬೆಲೆ ಬಾಳ್ತಿತ್ತು, ಅದು ಇವಾಗ ರಿಟರ್ನ್ ಡೌನ್ ಆಗಿ 8,000 ಆಗಿದೆ. 8,000 ಅಸೆಟ್ನ 14,000ಕ್ಕೆ ಮಾರಿದ್ದೀರಾ. ಸೊ ಸೇಲ್ ಮಾಡಿದ್ದು 14,000. ಲಾಭ ಎಷ್ಟಾಯಿತು, ಸೊ ಲಾಭಕ್ಕೆ ಎಂಟ್ರಿ ಏನು ಬರೀತೀರಾ ಅಂತಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್ ಟು P&L ಅಕೌಂಟ್. ಸೊ 6,000 ಲಾಭ. ಸೊ ನೆಕ್ಸ್ಟು ಇದಾದಮೇಲೆ ಈ ಕಡೆ ಆಯಿತು, ಎರಡು ಕಡೆ ನೋಡ್ರಿ, ಇಲ್ಲಿ ಒಂದು ಡಿಪ್ರಿಸಿಯೇಷನ್ ಹಾಕಿದ್ರಿ, ಒಂದು ಸೇಲ್ ಹಾಕಿದ್ರಿ, ಡಿಪ್ರಿಸಿಯೇಷನ್ ಆಯಿತು, ಸೇಲ್ ಹಾಕಿದ್ರಿ, ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಾಗಿತ್ತು. ಈ ಎರಡೂ ಕಡೆ ಕೂಡಿದಾಗ ಯಾವ ಕಡೆ ಜಾಸ್ತಿ ಬರುತ್ತೆ ನೋಡಬೇಕು. ಸೊ ನಮಗೆ ಈ ಕಡೆನೇ ಜಾಸ್ತಿ ಬರ್ತಿದೆ. ಅದೇ ಬ್ಯಾಲೆನ್ಸ್ನ ಹಾಕ್ಕೊಂಡು ಇಲ್ಲಿ ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಪ್ರಾಫಿಟ್ ಆನ್ ಸೇಲ್ ಆಗಿರುತ್ತೆ. ಇನ್ನೇನು ಬ್ಯಾಲೆನ್ಸ್ ನಿಮಗೆ ಉಳಿತಿರುತ್ತೆ ದಟ್ ಈಸ್ ದ ಪರ್ಚೇಸ್. ನೋಡಿ, ಒಂದು ಅಸೆಟ್ ಜಾಸ್ತಿ ಆಗಿದೆ ಅಂದರೆ ಅದು ಪರ್ಚೇಸ್, ಅದೇ ಒಂದು ಅಸೆಟ್ ಕಡಿಮೆ ಆಗಿದೆ ಅಂದರೆ ಚಾನ್ಸಸ್ ಐದರ್ ಸೇಲ್ ಆರ್ ಡಿಪ್ರಿಸಿಯೇಷನ್ ಅಂತ ತಿಳ್ಕೊಬೇಕು. ಸೊ ಈಗ ಈ ಪಾಯಿಂಟಲ್ಲಿ ನಿಮ್ಗೆ ಏನೇನು ಬೇಕಾಗುತ್ತೆ ನಿಮ್ಮ ಕ್ವಶನ್ ಅಂದರೆ, ಒಂದು ಸೇಲ್ ಆಗಿರೋದು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿಲಿ ಕಳ್ಕೋಬೇಕು, ಪರ್ಚೇಸ್ ಆಗಿರೋದು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿಗೆ ಆ್ಯಡ್ ಮಾಡಬೇಕು, ಡಿಪ್ರಿಸಿಯೇಷನ್ ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಐಟಮ್ಗೆ ಹೋಗುತ್ತೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟು ಲೆಸ್ ಆಗುತ್ತೆ ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಐಟಮ್ ಆದಮೇಲೆ. ಸೊ ಬಿಲ್ಡಿಂಗ್ ವಿಚಾರ ಕೂಡ ಬಂದಿದ್ವಿ. ಬಿಲ್ಡಿಂಗ್ ಓಪನಿಂಗ್ ವ್ಯಾಲ್ಯೂ 160 ಇದೆ, ಕ್ಲೋಸಿಂಗ್ ವ್ಯಾಲ್ಯೂ 240 ಇದೆ. ಈಗ ಎರಡು ಕಡೆ ಯಾವ ಕಡೆ ಜಾಸ್ತಿ ಇದೆ ಅದನ್ನು ಕ್ಲೋಸ್ ಮಾಡಿ. ಇನ್ನು ಬಿಲ್ಡಿಂಗಿಗೆ ಯಾವುದೇ ಬಿಲ್ಡಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಯಾವುದೇ ಡಿಪ್ರಿಸಿಯೇಷನ್ ಬರಲ್ಲ. ಸೊ ಬ್ಯಾಲೆನ್ಸ್ ಏನು ಉಳಿತಿದೆ 80, ದಟ್ ಈಸ್ ಪರ್ಚೇಸ್. ಇದು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ. ನಾನು ನಿಮ್ಗೆ ಆಗಲೇ ಹೇಳಿದೆ, ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಕಂಡುಹಿಡಿಬೇಕು. ಯಾವುದೇ ಲಯಬಿಲಿಟಿ ಕೂಡ ಓಪನಿಂಗ್ ಬ್ಯಾಲೆನ್ಸು ಯಾವ ಕಡೆಯಿಂದ ಶುರುವಾಗುತ್ತೆ ಅಂದರೆ ಕ್ರೆಡಿಟ್ ಸೈಡಿಂದ. ಸೊ ಓಪನಿಂಗ್ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ತೊಗೊಂಡ್ರಿ. ಈಗ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನಿದೆ ಅದು 20,000 ಈ ಕಡೆ ಇದು ಇನ್ಕಮ್ ಟ್ಯಾಕ್ಸ್. ಕ್ಯಾಶ್ ಅಕೌಂಟ್ ಇಸ್ ನಥಿಂಗ್ ಬಟ್ ಇನ್ಕಮ್ ಟ್ಯಾಕ್ಸ್ 20,000. ಯಾವಾಗಲೂ ಇನ್ಕಮ್ ಟ್ಯಾಕ್ಸ್ ಈ ಕಡೆನೇ ಬರೋದು. ಇನ್ಕಮ್ ಟ್ಯಾಕ್ಸ್ ಈ ಕಡೆ ಹಾಕ್ಕೊಂಡ್ರೆ ಈಗ ಎರಡೂ ಕಡೆ ಕೂಡಿದಾಗ 60,000 ಜಾಸ್ತಿ ಇದೆ ಅಲ್ವಾ, ಅದೇ 60,000 ಇಲ್ಲಿಗೆ ಹಾಕ್ಕೊಂಡು ಕ್ಲೋಸ್ ಮಾಡಿದಾಗ ಇನ್ನೇನು ಬ್ಯಾಲೆನ್ಸ್ ಉಳಿಯುತ್ತೆ ದಟ್ ಈಸ್ ದ ಆ್ಯಕ್ಚುಯಲ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್. ಸೊ ಇದು ಆ್ಯಕ್ಚುಯಲ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಲ್ಲಿ ತೊಗೊಳ್ತೀರಾ ಅಂದರೆ, ಒಂದು ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 1 ತೊಗೊಳ್ಳೋದು,
ನೀವು ಇಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಸ್ಟಾರ್ಟಿಂಗ್ ತೊಗೊಳ್ತೀರಲ್ಲ, ಸೊ ಅಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಪೇಯ್ಡು ಲಾಸ್ಟಲ್ಲಿ ಲೆಸ್ ಮಾಡಿಕೊಡ್ತೀರ. ಸೊ ಈ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ. ಓಕೆ, ಈಗ ನಾವು ನೆಕ್ಸ್ಟ್ ನೋಡೋಣ ಕ್ವಶನಿಗೆ ಡೈರೆಕ್ಟಾಗಿ ಹೋಗೋಣ. ಈಗ ನಾವು ಆನ್ಸರ್ಗೆ ಫಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ, ಅದರಲ್ಲಿ ಫಸ್ಟ್ ಒನ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದು ಹೆಂಗೆ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂದರೆ ನೆಟ್ ಪ್ರಾಫಿಟ್ ನಿಮ್ಮ ಕ್ವಶನಲ್ಲಿ ಇಲ್ಲ, ಬಟ್ ಇನ್ಸ್ಟೆಡ್ ಆಫ್ ನೆಟ್ ಪ್ರಾಫಿಟ್ ವಿ ವಿಲ್ ಹ್ಯಾವ್ ಅ ಇನ್ಫಾರ್ಮೇಷನ್ ಅಬೌಟ್ ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟ್ 24,000 ಇದ್ದದ್ದು 40 ಆಗಿದೆ ಅಂದರೆ ಜಾಸ್ತಿ ಆಯ್ತಲ್ವಾ, ಆ ಡಿಫ್ರೆನ್ಸ್ ಅಮೌಂಟ್ನ ನಾವಿಲ್ಲಿ ತೊಗೊಳ್ತೀವಿ. ಎಷ್ಟು? 16,000. ಇದಕ್ಕೆ ಆ್ಯಡೆಡ್ ನಾವೇನನ್ನೆಲ್ಲ ಆ್ಯಡ್ ಮಾಡಬೇಕು ಅಂದರೆ ಟ್ರಾನ್ಸ್ಫರ್ ಟು ರಿಸರ್ವ್. ಟ್ರಾನ್ಸ್ಫರ್ ಟು ರಿಸರ್ವ್ ಇದೆಯಾ ನೋಡೋಣ ಬನ್ನಿ. ಟ್ರಾನ್ಸ್ಫರ್ ಟು ರಿಸರ್ವ್ ಇದೆ, 60,000 ಇತ್ತು, 80,000 ಅಂದರೆ 20,000 ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಅದು ನೆಕ್ಸ್ಟ್ ಶೋ ಆಗುತ್ತೆ ಒಟ್ಟಿಗೆ. ಈಗ ಟ್ರಾನ್ಸ್ಫರ್ ಆಗಿರೋ 20,000 ಆ್ಯಡ್ ಆಗಬೇಕು, ಜೊತೆಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆ್ಯಡ್ ಆಗಬೇಕು, ಇಂಟೀರಿಯಂ ಡಿವಿಡೆಂಡ್ ಇದ್ರೆ ಆ್ಯಡ್ ಆಗಬೇಕು, ಅದೆಲ್ಲ ಆ್ಯಡ್ ಆಗಬೇಕು. ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಐಟಮ್ನಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ನಾವು ಕಂಡಿಡ್ಕೊಂಡ್ವಲ್ಲ ನಮ್ಮ ಇದರಲ್ಲಿ ಡಿಪ್ರಿಸಿಯೇಷನ್. ಸೊ ಇದು ಈ ಡಿಪ್ರಿಸಿಯೇಷನ್ನ ತಂದು ಅಲ್ಲೇ ಹಾಕಿದ್ದೀವಿ. ಸೊ ನೆಕ್ಸ್ಟು ನೋಡಿ, ಡಿಪ್ರಿಸಿಯೇಷನ್ ಆಯಿತು. ಪ್ರಪೋಸ್ಡ್ ಡಿವಿಡೆಂಡ್ ಕರೆಂಟ್ ಇಯರ್. ಕರೆಂಟ್ ಇಯರ್ ಅಂದರೆ ಯಾವುದು ಸರ್? ಪ್ರಪೋಸ್ಡ್ ಡಿವಿಡೆಂಡ್ ನೋಡಿ, ಕರೆಂಟ್ ಇಯರ್ ಇದೆಯಲ್ಲ, ಡಿವಿಡೆಂಡ್ ಹೇಳಿದ್ದಾನೆ. ಪ್ರಪೋಸ್ಡ್ ಡಿವಿಡೆಂಡ್ ಕರೆಂಟ್ ಇಯರ್ ಅಂತ ಅಂದರೆ 2006 ಪ್ರೀವಿಯಸ್ ಇಯರು ಲಾಸ್ಟಲ್ಲಿ ಲೆಸ್ ಆಗುತ್ತೆ ಫೈನಾನ್ಷಿಯಲ್ ಆ್ಯಕ್ಟಿವಿಟಿಯಿಂದ. ಸೊ ಪ್ರಪೋಸ್ಡ್ ಡಿವಿಡೆಂಡ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ನಾವೀಗ ಕಂಡಿಡ್ಕೊಂಡವಲ್ಲ ಆ್ಯಕ್ಚುಯಲ್ ಡ್ಯೂರಿಂಗ್ ದ ಇಯರ್, ಅದು ಟ್ರಾನ್ಸ್ಫರ್ ಟು ರಿಸರ್ವ್ ಅದು. ಸೊ ಇಲ್ಲಿ ಸ್ಟೆಪ್ ಆಚೆ ಈಚೆ ಆಗಿದೆ ಅಷ್ಟೇ. ಸೊ ಇದಿಷ್ಟನ್ನು ಆ್ಯಡ್ ಮಾಡ್ತೀರಾ, 1,98,000 ಬರುತ್ತೆ. ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಇನ್ಕಮ್ ಒಂದಿದೆ ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್. 8,000 ಬೆಲೆ ಬಾಳೋ ಅಸೆಟ್ನ 14,000ಕ್ಕೆ ಮಾಡಿದ್ರ ಅಂದರೆ ಡಿಫ್ರೆನ್ಸ್ 6,000. ಸೊ ಅದನ್ನು ಕಳ್ಕೊಳ್ತೀವಿ. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ ಕಡಿಮೆ ಆಗಿರಬೇಕು, ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿರಬೇಕು. ಸೊ ಬಿ ಆರು 280 ಇದ್ದದ್ದು 2 ಲಕ್ಷ ಆಗಿದೆ. ಬಿಲ್ಸ್ ರಿಸೀವಬಲ್ ಅಸೆಟ್ ಕಡಿಮೆ ಆಗಿದೆ ಅಲ್ವಾ, ಸೊ ಅದು ಆ್ಯಡ್ ಆಗುತ್ತೆ. ಇನ್ನು ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸ್ಟಾಕ್ ಏನಾಗಿದೆ ಅಂತ ಹೇಳೋದಾದರೆ ಜಾಸ್ತಿ ಆಗಿದೆ, 80. ಓಕೆ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಜಾಸ್ತಿ ಆಗಿದೆ, 80 ಇದ್ದದ್ದು 160 ಆಗಿದೆ. ಸೊ ಆ್ಯಡ್. ಇನ್ನು ಡಿಕ್ರೀಸ್ ಇನ್ ಕ್ರೆಡಿಟಾರ್. ಸೊ ಕ್ರೆಡಿಟಾರ್ ಕರೆಂಟ್ ಲಯಬಿಲಿಟಿ ಕಡಿಮೆ ಆಗಿದೆ, ಸೊ ಅದು ಲೆಸ್ ಆಗುತ್ತೆ. ಈಗ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಸಿಕ್ತಲ್ವಾ, ಸೊ ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಬರುತ್ತೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ 2 ಕಡೆ ಬಂತು. ಒಂದು, ನೀವೊಂದು ಲೆಡ್ಜರ್ನ ಪ್ರಿಪೇರ್ ಮಾಡಿದ್ರೆ ಅಲ್ಲಿ ಉಪಯೋಗಿಸ್ಕೊಂಡ್ರಿ. ನೋಡಿ, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಇಲ್ಲಿ 20,000, ಅದೇ 20,000 ಒಂದು ಕಡೆ ಆಯಿತಾ, ಇನ್ನೊಂದು ಕಡೆಗೆ ನೋಡಿ ಇಲ್ಲಿ ಯೂಸ್ ಮಾಡ್ಕೊಂಡ್ರಿ. ಸೊ ಅಲ್ಲಿಗೆ 2 ಕಡೆ ಆಯಿತು. ಸೊ ಇಲ್ಲಿಗೆ ನಿಮ್ಮ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಮುಗೀತು. ನೆಕ್ಸ್ಟ್ ಬಂದರೆ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್. ನಾನು ಆಗಲೇ ಹೇಳಿದೆ, ಸೇಲ್ ಆಗಿರೋದೆಲ್ಲ ಒಂದು ಕಡೆ ಕೂಡ್ಕೊಂಡು ಅದರಿಂದ ಪರ್ಚೇಸ್ ಆಗಿರೋದನ್ನ ಡಿಡಕ್ಟ್ ಮಾಡ್ಕೊಳ್ತಾ ಬರಬೇಕು. ನಮ್ಮ ಕ್ವಶನಲ್ಲಿ ಸೇಲ್ ಆಗಿರೋದು ಯಾವುದು? ಸೇಲ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ. ಎಷ್ಟಕ್ಕೆ ಸೇಲ್ ಆಗಿದೆ? 14. ಸೊ ಅದೇ ರೀತಿ ನೀವೇನನ್ನೆಲ್ಲ ಪರ್ಚೇಸ್ ಮಾಡಿದರೆ ಅದರಿಂದ ಕಳ್ಕೊಬೇಕು. ನನ್ನ ಅಕೌಂಟಲ್ಲಿರೋದು 14,000, ಬಟ್ ನಾನು ಏನೇನೆಲ್ಲ ಬೈ ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿ, ನೀವೆರಡು ಲೆಡ್ಜರ್ ಮಾಡ್ಕೊಂಡ್ರಲ್ಲ, ಅದರಲ್ಲಿ ಪರ್ಚೇಸ್ ಬಂತು. ಒಂದು ಬ್ಯಾಲೆನ್ಸ್ ಉಳಿತಲ್ಲ ಕ್ಯಾಶು, 1,38,000 ಹೊಸ ಪ್ಲಾಂಟ್ ಆ್ಯಂಡ್ ಮಿಷನರಿ ತೊಗೊಂಡ್ರಿ. ಇನ್ನೊಂದು ಇಲ್ಲೂ ಬ್ಯಾಲೆನ್ಸ್ ಉಳಿತು 80,000, ಇದು ಕೂಡ ಪರ್ಚೇಸ್. ಸೊ ನಿಮ್ಮ ಹತ್ರ ಇರೋ 14,000ದಲ್ಲಿ ನೀವು ಇಷ್ಟೆಲ್ಲ ಅಮೌಂಟ್ ಕೊಟ್ಟು ತೊಗೊಳಕ್ಕಾಗುತ್ತಾ? ಇಲ್ಲ. ಸೊ ಪಾಸಿಟಿವ್ 14,000ದಲ್ಲಿ ಈ ನೆಗೆಟಿವ್ ಇಷ್ಟನ್ನು ಕೂಡ ಏನು ಮಾಡಬೇಕು, ನೀವು ಲೆಸ್ ಮಾಡಬೇಕು. ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಎಲ್ಲಿದೆ ಅಂತ ಅಂದರೆ ನಿಮ್ಮ ಇಲ್ಲಿ ನೋಡಿ, ಹೋದ ವರ್ಷ ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟ್ ಇರಲಿಲ್ಲ, ಈ ವರ್ಷ 40,000 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ. ಸೊ ಇನ್ವೆಸ್ಟ್ಮೆಂಟ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್. ಸೊ ನೆಕ್ಸ್ಟ್ ನೋಡೋಣ, ಈಗ ನಿಮ್ಮ ಪಾಸಿಟಿವ್ ಅಮೌಂಟಿಂದ ನೆಗೆಟಿವ್ ಅಮೌಂಟ್ ಅಷ್ಟನ್ನು ಕಳ್ಕೊಳ್ತೀರಾ. ಕ್ಯಾಶ್ ಇದ್ದದ್ದು 14,000, ಬಟ್ ಬೈ ಮಾಡಿರೋದು ಇಷ್ಟು. ಸೊ ನೆಗೆಟಿವ್ ವ್ಯಾಲ್ಯೂನ ಹಾಗೆ ಶೋ ಮಾಡಿ, ದಿಸ್ ಈಸ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ. ಆ್ಯಂಡ್ ಮೋರ್ ಓವರ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟಿ ಬಂದರೆ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗಿತ್ತು. 320 ಇದ್ದದ್ದು 4 ಆಗಿದೆ, 80,000 ದುಡ್ಡು ಬಂತು. ಡಿವೆಂಚರ್ ಇಶ್ಯೂಡ್, ಹೋದ ವರ್ಷ ಯಾವುದೇ ಸಾಲ ಇರಲಿ, ಈ ವರ್ಷ 80,000 ಸಾಲ ಮಾಡಿದ್ರಿ. ಈಗ ಇದರಿಂದ ಕಳಿಬೇಕಾಗಿರೋದು ನೀವೇನೇನು ಅಂತ ಅಂದರೆ, ಒಂದು ಪ್ರಪೋಸ್ಡ್ ಡಿವಿಡೆಂಡು ಕರೆಂಟ್ ಇಯರ್ ಅಲ್ಲಿ ತೊಗೊಂಡ್ರಿ. ನೋಡಿ ಇಲ್ಲಿ ಪ್ರಪೋಸ್ಡ್ ಡಿವಿಡೆಂಡ್, ಈ ಪ್ರಪೋಸ್ಡ್ ಡಿವಿಡೆಂಡ್ ಇದೆಯಲ್ಲ, ಈ ಪ್ರಪೋಸ್ಡ್ ಡಿವಿಡೆಂಡು ಕರೆಂಟ್ ಇಯರ್ 80,000 ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡ್ಕೊಂಡ್ರಿ. ಈ ಪ್ರೀವಿಯಸ್ ಇಯರ್ ಇದೆಲ್ಲ 40,000, ಇದನ್ನು ಕಳ್ಕೋಬೇಕು. ಸರಿ, ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ನೋಡಿ. ಸೊ ಇಲ್ಲಿ ನಾರ್ಮಲಾಗಿ ಏನು ತಗೊಳ್ತೀವಿ ಅಂದರೆ, ಒಂದು ಪ್ರಪೋಸ್ಡ್ ಡಿವಿಡೆಂಡ್ ಇದ್ದರೆ ಕರೆಂಟ್ ಇಯರ್ ಮೇಲೆ, ಪ್ರೀವಿಯಸ್ ಇಯರ್ ಕೆಳಗೆ. ಇಂಟೀರಿಯಂ ಡಿವಿಡೆಂಡ್ ಇದ್ದರೆ ಅಲ್ಲಿ ಮೇಲೆ ಏನು ತೊಗೊಳ್ತೀರಾ ಅದನ್ನೇ ಇಲ್ಲೂ ಕೂಡ ಕಳ್ಕೋಬೇಕು. ಸೊ ಈ ರೀತಿ. ಸೊ ಈಗ ಈ ಕಳೆದಾಗ ನಿಮಗೆ ಉಳಿಯೋದೆ ಕ್ಯಾಶ್ ಫ್ಲೋ ಫ್ರಮ್
ಫೈನಾನ್ಷಿಯಲ್ ಆ್ಯಕ್ಟಿವಿಟಿ. ಈಗ ನಿಮ್ಮ ಕೆಲಸ ಈ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಒಂದು, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಆ್ಯಂಡ್ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಇಷ್ಟನ್ನು ಕೂಡ್ಕೋಬೇಕು. ಕೂಡಕ್ಕೊಂದು ಸಮಸ್ಯೆ ಏನಿದೆ ಅಂದರೆ 2 ಪಾಸಿಟಿವ್ ಇದೆ, 1 ನೆಗೆಟಿವ್ ಇದೆ ಅಲ್ವಾ. ಈ 2 ಪಾಸಿಟಿವ್ನ ಕೂಡ್ಕೊಂಡು ಈ 1 ನೆಗೆಟಿವ್ನ ಕಳೆದು ಬ್ಯಾಲೆನ್ಸ್ ಹಾಕಿ. ಇಲ್ಲಿ ನೋಡಿ, ಕ್ಯಾಶ್ ಫ್ಲೋ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಎ ಪ್ಲಸ್ ಬಿ ಪ್ಲಸ್ ಸಿ, ಆಪ್ರೇಟಿಂಗು ಇನ್ವೆಸ್ಟ್ಮೆಂಟು ಫೈನಾನ್ಸ್ ಇಷ್ಟನ್ನು ಕೂಡಿದಾಗ ನೋಡಿ 120 ಪ್ಲಸ್ 124 244, 244 ಪಾಸಿಟಿವಿಂದ 244 ನೆಗೆಟಿವ್ನ ಕಳೆದ್ರೆ ನಿಲ್. ಈಗ ಇದಕ್ಕೆ ನೀವು ಮಾಡಬೇಕಾದ್ರೆ ಆ್ಯಡೆಡ್ ಕ್ಯಾಶ್ ಇನ್ ಹ್ಯಾಂಡ್ ಎಟ್ ಬ್ಯಾಂಕ್ ಬಿಗಿನಿಂಗ್, ದಿಸ್ ಈಸ್ ನಥಿಂಗ್ ಬಟ್ ಆ್ಯಡೆಡ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಇದು ಎಲ್ಲಿರುತ್ತೆ ಸರ್? ನಿಮ್ಮ ಬ್ಯಾಲೆನ್ಸ್ ಶೀಟ್ಗೆ ಹೋಗಿ. ನಾವೆಲ್ಲಾದರೂ ಕರೆಂಟ್ ಅಸೆಟ್ ಅಂತೇಳಿ ಕ್ಯಾಶ್ ತೊಗೊಂಡ್ವಾ? ಇಲ್ಲ. ಕ್ಯಾಶ್ ಹುಡುಕಿ ಎಲ್ಲಿದೆ? ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಎಟ್ ಬ್ಯಾಂಕ್ ಎರಡು ಒಟ್ಟಿಗಿದೆ. ಇದು ಓಪನಿಂಗ್ ಈ 80,000 ಆ್ಯಡ್ ಮಾಡಿದರೆ ನಮಗೆ ಈ ದುಡ್ಡು ಟ್ಯಾಲಿ ಆಗಬೇಕು ನಿಮಗೆ. ಈಗ ನೋಡೋಣ, ಓಪನಿಂಗ್ 80,000 ಇದೆ ಅಲ್ವಾ, ಎಲ್ಲ ಹೆಡ್ಗಳನ್ನ ಕೂಡಿದಾಗ ಅಲ್ಲಿಂದ ಅಲ್ಲಿಗೆ ನಿಲ್ಲಾಯ್ತದು. ಆ್ಯಡೆಡ್ ಕ್ಯಾಶ್ ಇನ್ ಹ್ಯಾಂಡ್ ಎಟ್ ಬ್ಯಾಂಕ್ ಬಿಗಿನಿಂಗ್ 80,000 ಆ್ಯಡ್ ಮಾಡಿದ್ರಿ. ಸೊ ನಿಲ್ಗೆ 80,000 ಆ್ಯಡ್ ಮಾಡಿದ್ರೆ ಎಷ್ಟು ಉಳ್ಕೋತು? 80,000. ಸೊ ಕ್ಲೋಸಿಂಗ್ 80,000 ನಿಮಗೆ ಟ್ಯಾಲಿ ಆಗಬೇಕು. ಅದನ್ನು ಚೆಕ್ ಮಾಡಬೇಕು. ಇಲ್ಲಿ ಈ 80,000ನ ನೀವು ಕೂಡಿದ್ರಿ, ಕ್ಲೋಸಿಂಗ್ ಎಷ್ಟು ಬರಬೇಕಿತ್ತು? 80,000. ನಿಮ್ಗೆ ಎಷ್ಟು ಬಂದಿದೆ? ಈಗ 80,000 ಕೂಡ ಬಂದಿದೆ. ದಿಸ್ ಈಸ್ ಅಬೌಟ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್.